ನಮಸ್ಕಾರ, ಮತ್ತೆ ಬಂದಿದ್ದೀನಿ. ಬೆಳಗ್ಗೆ ಎದ್ದು ಎಲ್ಲ ಕೆಲಸನ ಮುಗಿಸ್ಬಿಟ್ಟು ನಾನು ಈ ಥರ ರೆಡಿಯಾಗಿ ವೀಡಿಯೋ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಫೀಡಿಂಗ್ ಬಿಡಿಸ್ತಾ ಇದ್ದೆ ಪಾಪುಗೆ. ಹಾಗಾಗಿ ಇಂಜೆಕ್ಷನ್ ತೊಗೊಬರೋಣ ಅಂತ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಅದು ಆಫ್ ಮಾಡಿಬಿಟ್ಟೆ ಹೋಗೋಣ ಅಂತೇಳಿ ಕಾಯ್ತಾ ಇದ್ದೆ. ಅದಾಯಿತು. ಅದನ್ನು ಆಫ್ ಮಾಡಿ ಒಣಾಕ್ಬಿಟ್ಟು ಬೈಕ್ ತೊಗೊಂಡು ಫಸ್ಟ್ ಅಮ್ಮ ಮನೆ ಹತ್ರ ಹೋದೆ. ಅಮ್ಮ ಮನೆ ಹತ್ರ ಹೋಗ್ಬಿಟ್ಟು ಪಾಪುನ ಮಾತಾಡ್ಸ್ಕೊಬಿಟ್ಟು ಹೋಗೋಣ ಅಂತೇಳಿ ಪಾಪು ಚಿಕ್ಕಪ್ಪನ ಹತ್ರ ಊಟ ಮಾಡ್ತಾಯಿದ್ಲು. ನಾನು ನೋಡ್ತಿದ್ದಂಗೆ ಎದ್ದು ಅಳ್ತಾ ಬಂದ್ಬಿಟ್ಲು. ನಂಗೆ ಒಂಥರ ಆಗ್ಬಿಡ್ತು. ಒಂದಿನ ಪೂರ್ತಿ ಅವಳನ್ನ ಬಿಟ್ಟಿದ್ದೆ. ಯಾವತ್ತೂ ಬಿಟ್ಟಿರಲಿಲ್ಲ ಅವಳನ್ನ. ಸಖತ್ತು ಒಳಂಗಾಗ್ಬಿಡ್ತು ಅವಳು ಅಳೋದು ನೋಡಿ. ಆಮೇಲೆ ಅವಳನ್ನ ಎತ್ಕೊಂಡು ಸಖತ್ತು ಮುದ್ದಾಡಿ ಆಟ ಆಡಿಸಿ ಚಿಕ್ಕಪ್ಪನ ಮನೇಲಿ ಇದ್ಲಲ್ಲ, ಹಂಗಾಗಿ ಅಮ್ಮ ಮನೆ ಹತ್ರ ಬಿಟ್ಬಿಟ್ಟು ಅಮ್ಮಂಗೆ ಕೊಟ್ಟು ಅವಳಿಗೆ ಬಾಯ್ ಬಾಯ್ ಹೇಳಿ ಹಾಸ್ಪಿಟಲ್ ಕಡೆ ಬಂದೆ. ಹಾಸ್ಪಿಟಲ್ಗೆ ಹೋಗ್ತಿದ್ದಂಗೆ ಡಾಕ್ಟರ್ ಇದ್ದರು. ಏನು ಅಷ್ಟೊಂದು ಲೇಟೇನು ಆಗಲಿಲ್ಲ. ಬೇಗ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡು ಹೊರಟಿ ಬಂದೆ. ನಾನು ಹೋಗಿದ್ದು ಮೊಸಳೆ ಹೊಸಳ್ಳಿ ಹಾಸ್ಪಿಟಲ್ಗೆ. ನಾನು ಡೆಲಿವರಿ ಆಗಿದ್ದು ಕೂಡ ಅಲ್ಲೇ. ಯಾರ್ಯಾರು ಮೊಸಳೆ ಹೊಸಳ್ಳಿಯಿಂದ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಆದರೆ ಫೀಡಿಂಗ್ ಬಿಡಿಸೋದು ತುಂಬ ಕಷ್ಟ. ಆ ನೋವು ತಿಂದೋರಿಗೆ ಗೊತ್ತು ಆ ನೋವು ಏನು ಅಂತ ಹೇಳಿ. ಅದ್ರಲ್ಲಿ ಮಕ್ಕಳು ಬೇರೆ ಹೇಳ್ತಿರ್ತಾರೆ. ಅದು ಸಿಂಗಲ್ ಪೇರೆಂಟ್ ಒಬ್ಬರೇ ಅವ್ರ ಹತ್ರನೇ ಇಟ್ಕೊಂಡು ಫೀಡಿಂಗ್ ಬಿಡಿಸ್ತಾರಲ್ಲ, ಹ್ಯಾಟ್ಸ್ ಆಫ್ ಮಾತ್ರ ಅವರಿಗೆ. ಆಮೇಲೆ ಬಿಸಿಲಿತ್ತು ಅಂತೇಳ್ಬಿಟ್ಟು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆ ಬಂದೆ. ಆಮೇಲೆ ನಮ್ಮ ಸಾಹೇಬರು ಹಲ್ಸೆಹಣ್ಣು ತಂದಿದ್ರು. ಅದು ಕೆಂಪು ಹಲ್ಸೆಹಣ್ಣು ಸಖತ್ತಾಗಿರುತ್ತೆ. ಅದು ಸ್ವೀಟ್ ಮಾತ್ರ ತಿಂದೋರಿಗೆ ಗೊತ್ತು ಅದ್ರ ಟೇಸ್ಟ್ ಏನು ಅಂತ. ಅದನ್ನು ತಿಂತ ಇಬ್ಬರು ಮಾತಾಡ್ತಾ ನಮ್ಮ ಡೇನ ಎಂಡ್ ಮಾಡಿದ್ವಿ. ಮತ್ತು ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.